ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಂತೆ ಇದೆ. ಬಂಧ ಅಧಿಕಾರದ 11ನೇ ಮಂಗಲ ಕಲಶ. ಸರ್ವತ್ರಾದ್ಯವಸಾನಮೇವಮಖಿಲಂ ತ್ಯಾಜಂ ಯದುಕ್ತಂ ಜಿನೈ ಸನ್ಮನ್ಯೇ ವ್ಯವಹಾರೈವ ನಿಖಿಲೋ ವ್ಯನ್ಯಾಶ್ರಯಃ ಸಾಚಿತಃ ಸಮ್ಯಕ್ ನಿಶ್ಚಯಮೇಕಮೇವ ತದಮಿ ನಿಷ್ಕಂಪಮಾಕ್ರಮ್ಯ ಕಿಂ ಶುದ್ಧಜ್ಞಾನಘನೇ ಮಯಿ ನಿಜೇ ಬಧ್ನಂತಿ ಸಂತೋ ಧೃತಿಂ. ಸಮ್ಯದೃಷ್ಟಿ ಜೀವರುಗಳು ತಮ್ಮ ಶುದ್ಧ ಚಿದ್ರೂಪ ಸ್ವರೂಪದಲ್ಲಿ ಸ್ಥಿರತೆಯ ರೂಪದ ಸುಖವನ್ನು ಏಕೆ ಅನುಭವ ಮಾಡುವುದಿಲ್ಲ ಎಂದರೆ ಸರ್ವಥಾ ಮಾಡುತ್ತಾರೆ. ನಿಜದ ಮಹಿಮೆಯು ಹೀಗಿದೆ. ರಾಗಾದಿಗಳಿಂದ ರಹಿತವಿರುವಂಥ ಚೇತನಾಗುಣ ಸಮೂಹವಿದೆ. ಏನು ಮಾಡುವುದರಿಂದ ನಿರ್ವಿಕಲ್ಪ ವಸ್ತು ಮಾತ್ರವನ್ನು ಹೇಗಿದೆಯೋ ಹಾಗೆ ಅನುಭವ ಗೋಚರ ಮಾಡಿಕೊಂಡಿರುವ ಕಾರಣದಿಂದ ಅನುಭವ ಮಾಡುವ ಕಾರಣದಿಂದ ಅಥವಾ ಮಾಡಿರುವ ಕಾರಣದಿಂದಲ್ಲ, ಅನುಭವ ಗೋಚರ ಮಾಡಿಕೊಂಡಿರುವ ಕಾರಣದಿಂದ. ಅನುಭವ ಗೋಚರ ಬರೀ ಅನುಭವ ಮಾಡೋದು ಮಾತಿಲ್ಲ, ಅದ ಅನುಭವದೊಳಗೆ ನಿರಂತರ ಬರ್ತಾ ಇರ್ಬೇಕು, ಗೋಚರಿಸ್ತಾ ಇರ್ಬೇಕು, ಕಾಣ್ತಾ ಇರ್ಬೇಕು, ಗ್ರಹಣ ಆಗ್ತಾ ಇರ್ಬೇಕು. ಆ ಪ್ರಕಾರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸಮ್ಯಕ್ ದೃಷ್ಟಿ ಜೀವರುಗಳ ನಿರ್ವಿಕಲ್ಪ ವಸ್ತು ಮಾತ್ರವನ್ನ ಅನುಭವ ಗೋಚರ ಮಾಡಿಕೊಂಡಿರುವುದರಿಂದ ನಿರಂತರದ ತಾನೇ ಇವರೇನು ಮಾಡ್ತಾ ಇದ್ರೂ ಕೂಡ ಅದ ಅನುಭವದಲ್ಲಿ ಬರ್ತಾನೆ ಇದೆ. ಅದ್ಭುತ ಮಾತಿದೆ. ಆ ಪ್ರಕಾರ ಕಾರ್ಯ ಮಾಡಿದಾರೆ. ಈ ಪರದ್ದು, ಸಂಯೋಗದ್ದು, ಪುಣ್ಯದ್ದು ಯಾವ ಇಷ್ಟ ಪದಾರ್ಥಗಳಿದ್ದಾವೆ, ಇಷ್ಟ ಅವಸ್ಥೆಗಳಿದ್ದಾವೆ, ಅವು ಒಮ್ಮೆ ಅನುಭವ ಗೋಚರ ಮಾಡ್ಕೊಂಡಂತರ ಹಾಗೆ ಅಂತೂ ಇರುವುದಿಲ್ಲ. ಮತ್ತು ಅವುಗಳನ್ನು ಅನುಭವ ಗೋಚರ ಮಾಡ್ಕೊಳ್ಳಿಕ್ಕೆ, ಅನುಭವ ಗೋಚರ ಬಿಡ್ರಿ ತಮ್ಮವುಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವು ಯಾವಾಗಲೂ ತಮ್ಮವುಗಳಾಗಿ ತಮ್ಮ ಇಷ್ಟ ರೂಪವಾಗಿ ಉಳಿಯುವುದಿಲ್ಲ. ಮಾಡಿಕೊಳ್ಳೋದು ಸಾಧ್ಯ ಇಲ್ಲ, ಜೀವದ ಕೈಯೊಳಗಿಲ್ಲ. ಮತ್ತು ಅವು ಹಾಗೆ ಉಳಿಯೋದು ಸಾಧ್ಯ ಇಲ್ಲ. ಆದರೆ ಜೀವದ ಕೈಯೊಳಗಿದೆ ಆ ಚೈತನ್ಯ ಮಾತ್ರ, ನಿರ್ವಿಕಲ್ಪ ಯಾವ ವಸ್ತು ಮಾತ್ರ ಇದೆಯಲ್ಲ, ಅದನ್ನು ಅನುಭವ ಗೋಚರ ಮಾಡಿಕೊಂಡು ಬಿಡೋ ಸಾಧ್ಯ ಇದೆ ನೋಡ್ರಿ. ಮತ್ತು ಅದು ಅನುಭವದೊಳಗೆ ಬರ್ತಾ ಇರೋದನ್ನು ಸಾಧ್ಯ ಇದೆ. ಹೀಗೆ ವಸ್ತು ಸ್ವಭಾವ ಇದೆ ರೀ. ಹೊರಗಡೆ ಏನು ಮಾಡೋದನ್ನು ಸಾಧ್ಯ ಇಲ್ಲ, ಹೊರಗಿನದು ಯಾವುದನ್ನು ತನ್ನದ ಮಾಡಿಕೊಳ್ಳೋದನ್ನು ಸಾಧ್ಯ ಇಲ್ಲ, ಅದು ಯಾವಾಗೋ ತಂದು ಆಗೋದನ್ನು ಸಾಧ್ಯ ಇಲ್ಲ. ಎರಡೂ ಪಕ್ಷದಿಂದ ಇಲ್ಲಿ ದ್ರವ್ಯ ಮತ್ತು ಪರ್ಯಾಯದೊಳಗೆ ಎರಡೂ ಪಕ್ಷದಿಂದ ಅನುಕೂಲ. ಇದನ್ನು ಮಾಡಿಕೊಳ್ಳೋದನ್ನು ಸಾಧ್ಯ ಇದೆ, ಅದು ಯಾವಾಗಲೂ ಉಳಿಯೋದನ್ನು ಸಾಧ್ಯ ಇದೆ. ಯಾವಾಗಲೂ ಇರುವಂಥದ್ದಿದೆ. ಅದ ಏನು ಯಾವಾಗಲೂ ಇರುವಂಥದ್ದಿದೆ? ನಿರ್ವಿಕಲ್ಪ ವಸ್ತು ಮಾತ್ರ ಏನಿದೆ ಅಲ್ಲ, ಅದು ಯಾವಾಗಲೂ ಉಳಿಯುವಂಥದ್ದಿದೆ. ಬದಲಾಗುವಂಥದ್ದು ಇಲ್ಲವೇ ಇಲ್ಲರಲ್ಲ. ಬದಲಾಗುವಂಥ ತನ್ನ ಪರ್ಯಾಯವನ್ನು ಒಂದು ವೇಳೆ ಅನುಭವ ಗೋಚರ ಮಾಡಿಕೊಂಡ್ರೆ ಅದು ಮರ ಸಮಯದೊಳಗೆ ಬದಲಾಗಿ ಹೋಗ್ತಿದೆ. ಅನ್ಯ ಪದಾರ್ಥ ಅಂತೂ ಇವನ ಅಧೀನ ಇಲ್ಲವೇ ಇಲ್ಲ, ಇರೋದನ್ನೇ ಇಲ್ಲ. ಆದ್ರೆ ತನ್ನ ಪರ್ಯಾಯ ಕೂಡ, ಕ್ಷಣಿಕ ಪರ್ಯಾಯ ಕೂಡ ಅದು ಕ್ಷಣವರ್ತಿ ಇದ್ದ ಕಾರಣ ಅದು ಹೊರಟು ಹೋಗ್ತಿದೆ. ಕಾರ್ಯ ಒಂದೇ ಇದೆ, ಸುಖಿಯಾಗುವ ಸಲುವಾಗಿ. ಯಾರು ಸುಖಿಯಾಗುವ ಸಲುವಾಗಿ ಆ ಕಾರ್ಯ ಮಾಡಿದಾರೋ ಅವರ ಸಮ್ಯಕ್ ದೃಷ್ಟಿ ಅದರ. ಯಾವ ಕಾರ್ಯ ಮಾಡಿದ್ರು, ಯಾವ ಪರ್ಯಾಯದೊಳಗೆ ಸಾಮರ್ಥ್ಯ ಇದೆಯೋ ಏನ ಅದನ್ನು ಅನುಭವ ಗೋಚರ ಮಾಡಿಕೊಂಡು ಬಿಡುವಂಥ ಸ್ವಾಧೀನ ಸಾಮರ್ಥ್ಯ, ಅದ್ಭುತ ಸಾಮರ್ಥ್ಯ ರೇ.
ಯಾವಾಗಲೂ ಅನುಭವದಲ್ಲಿ ಬರ್ತಾನೆ ಇರಬೇಕು, ಹಾಗೆ ಮಾಡ್ಕೊಂಡು ಬಿಟ್ಟಿದ್ದೀರಿ. ವಸ್ತುವನ್ನು ಏನು ತನ್ನ ರೀತಿಯನ್ನು, ತನ್ನ ರೀತಿಯನ್ನ, ತನ್ನ ಪರಿಣಮನದ ದಿಕ್ಕನ್ನ, ತನ್ನ ರುಚಿಯ ವಿಷಯವನ್ನ, ತನ್ನ ಧ್ಯೇಯವನ್ನ, ಆ ಯಾವುದೋ ಶಾಶ್ವತ ವಸ್ತು ಇದೆಯಲ್ಲ ಅದುವೇ ಅನುಭವದೊಳಗೆ ಬರುವ ಹಾಗೆ ತಾನದರ ಸನ್ಮುಖ ಆಗಿಬಿಟ್ಟಿದ್ದೀರಿ. ಒಂದ ಪರ್ಯಾಯ ಅಲ್ಲ, ಆದ್ರ ಪರ್ಯಾಯಗಳ ಪ್ರವಾಹ ಏನಿದೆಯಲ್ಲ, ಸಮೂಹ ಏನಿದೆಯಲ್ಲ, ಅನಂತ ಕಾಲದವರೆಗೆ ಬರುವಂಥವೇನದವಲ್ಲ, ಅವುಗಳದ್ದೆಲ್ಲ ದಿಕ್ಕು ಬದಲಾಯಿಸಿ ಬಿಡೋದರೆ, ಬದಲಾಯಿಸಿ ಬಿಟ್ಟ ನಂತರ ಏನಾಗ್ತಿದೆ, ಅದು ಅನುಭವದಲ್ಲಿ ಬರ್ತಾ ಇರ್ತಿದೆ. ಯಾಕೆ ಅಂತಂದ್ರೆ ಅದು ನಿತ್ಯ ವಸ್ತು ಇದೆ, ಅದು ಸ್ಥಿರ ವಸ್ತು ಇದೆ. ಎಂಥ ನ್ಯಾಯ ಇದೆ ರೀ, ಎಂಥ ವಿಜ್ಞಾನ ಇದೆ ರೀ, ವಿಜ್ಞಾನ ಇದೆ. ಪರ್ಯಾಯದ ದಿಕ್ಕ ಒಮ್ಮೆ ಧ್ರುವದ ಸನ್ಮುಖ ಆಯಿತು ಅಂತಂದ್ರ ಅದು ಮತ್ತೆ ಪುನಃ ಅಧ್ರುವದ ಕಡೆಗೆ ಬರೋ ಸಾಧ್ಯ ಇಲ್ಲ. ಇದು ಪರ್ಯಾಯದ ಸ್ವರೂಪ ರೀ. ಇನ್ನು ಪರ್ಯಾಯದೊಳಗೂ ಒಂದು ಸಲ ಆ ಧ್ರುವ ದ್ರವ್ಯ ಹೊಳಿಲಿಕ್ಕೆ ಆರಂಭ ಆಯಿತು ಅಂತಂದ್ರ ಅದರ ಹೊಳೆಯುವಿಕೆ, ಅದರ ಕಾಂತಿ, ಅದರ ಸಾಮರ್ಥ್ಯ, ಅದರದ್ದು ಯಾವುದೇ ಪ್ರಕಾರದ, ಯಾವ ರೀತಿಯಿಂದ, ಯಾವುದೇ ಪ್ರಕಾರದಿಂದ ಅಂಶ ಮಾತ್ರ ಕೂಡ ಅದರೊಳಗೂ ಕುಂದು ಬರುವುದಿಲ್ಲ. ಇಂಥ ವಸ್ತು ವ್ಯವಸ್ಥೆ ಸ್ವಯಂ ನೈಸರ್ಗಿಕವಾಗಿ ಇರುವೆಳೆದೊಳಗ ಈ ಜೀವ ಆ ನಿಸರ್ಗದ ವಿರುದ್ಧ ತನ್ನ ಹೋರಾಟವನ್ನ ಆರಂಭ ಮಾಡಿದನೆ. ಎಂದಿನಿಂದ, ಅನಾದಿಯಿಂದ ಮಾಡಿರುವ ಮಾತು ಇರಲಿ, ಅದರದ್ದೇನು ನಮಗೀಗ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಈ ಪ್ರಕಾರ ದ್ರವ್ಯ ಪರ್ಯಾಯಗಳಲ್ಲಿ ಇರುವಂಥ ಸ್ವಭಾವ ಸಾಮರ್ಥ್ಯಗಳ ವಿವೇಚನೆ ಆದ ನಂತರ ಕೂಡ, ಅದು ತಿಳಿದು ಬಂದ ನಂತರ ಕೂಡ, ಕೇಳಿ ಬಂದ ನಂತರ ಕೂಡ ಮತ್ತ ಅಧ್ರುವದ ಕಡೆಗೆ, ಪರದ ಕಡೆಗೆ ಈ ಜೀವದ ಯಾವ ಪರ್ಯಾಯದ ದೃಷ್ಟಿ ಇದೆಯಲ್ಲ, ಇದು ನಿಜವಾಗಿ ಏನಿದೆ, ತನ್ನ ಅಹಿತವನ್ನ ತಾನೇ ಪ್ರಯತ್ನಪೂರ್ವಕ ಮಾಡಿಕೊಳ್ಳುವುದರಲ್ಲಿ ಉತ್ಸಾಹವಂತಿಕೆ ಇದೆ. ಕಠಿಣ ಮಾತಿದೆ. ವಿಶ್ವದ ಯಾವ ಪದಾರ್ಥ, ಅರೆ ವ್ಯವಸ್ಥೆನ ಆಗಿದೆ, ವಿಶ್ವದ ಯಾವ ಪದಾರ್ಥ ನಿಂದಾಗೋ ಸಾಧ್ಯ, ಯಾವ ಪದಾರ್ಥನಿಂದಾಗೋ ಸಾಧ್ಯ ಇಲ್ಲ. ಇದು ಒಂದು ವ್ಯವಸ್ಥೆ. ಆದರೆ ಯಾವ ಪದಾರ್ಥವನ್ನ ನಿನ್ನದಾಗಿಸಿಕೊಂಡು ಸುಖಿಯಾಗುವಂಥ ನ್ಯೂನತೆ ನಿನ್ನಲ್ಲಿ ಇಲ್ಲ. ಅರೆ ಪರದ ಅಪೇಕ್ಷಾದಿಂದ ಕೂಡ ಅಷ್ಟೇ ದೃಢತೆ ಇದೆ. ಅದು ಯಾವಾಗೂ ಎಷ್ಟು ಯಾವುದೇ ರೀತಿಯಿಂದ ಪ್ರಯತ್ನ ಮಾಡಿದ್ರೂ ಒಂದು ಸಮಯನೂ ಅದು ನಿನಗೆ ಒಲಿಯುವುದಿಲ್ಲ ಪರದ್ರವ್ಯ. ಮತ್ತು ಯಾವುದೇ ರೀತಿಯಿಂದ ಅಂಶ ಮಾತ್ರ ಕೂಡ ಹೊರಗೆ ನೋಡಬೇಕಾದಂಥ ಪ್ರಮೇಯ ನಿನ್ನ ಸ್ವಭಾವದೊಳಗೆ ಇಲ್ಲ. ಹೀಗೆ ಇರುವೆಳೆದೊಳಗೂ ಕೂಡ ಜೀವನಿಗೆ ದುಃಖ, ಪರಾಧೀನತೆ ಎಷ್ಟು ಪ್ರಿಯ ಆಗಿದೆ, ಎಷ್ಟು ಪ್ರಿಯ ಆಗಿದೆ. ದುಃಖ ಮತ್ತು ಪರ ಅತ್ಯಂತ ಪ್ರಿಯ ಇದೆ ಅಂಥೇಳಿನ ಅದರಲ್ಲೇನ ಮುಂದುವರಿತಾ ಇದ್ದಾನ್ರಿ. ಅರೆ ಪ್ರತ್ಯಕ್ಷ ಮರಣ ಸನ್ನಿಹಿತ ಆದ್ರೂ ಕೂಡ ಸಮಯಕ್ಕಂತೂ ಮರಣ ಸನ್ನಿಹಿತನ ಆಗ್ತಾ ಇದೆ. ಆದರೆ ಪ್ರತ್ಯಕ್ಷ ಮರಣ ಸನ್ನಿಹಿತ ಆದ ನಂತರ ಕೂಡ ಈ ಲೋಕಕ್ಕೆ ಸಂಬಂಧಿಸಿದ ಮಾತುಗಳಲ್ಲೇ ಜೀವನಿಗೆ ರುಚಿ ಇರೋದ ಕಂಡು ಬರ್ತಿದ್ದಾರೆ, ಬರ್ತಿದೆಯೋ ಅಥವಾ ಇಲ್ಲ? ಅರೆ ತನ್ನ ಮನೆಯಲ್ಲಿ ಎಲ್ಲ ಪ್ರಕಾರದ ಅನುಕೂಲತೆ ಇದ್ರೂ, ಹೊರಗಿನ ಲೌಕಿಕ ಮಾತಾಡ್ತಾ ಇದ್ದೇನೆ, ತನ್ನ ಮನೆಯಲ್ಲಿ ಯಾವುದಕ್ಕೂ ಕೊರತಿಲ್ಲ, ಎಲ್ಲ ಪ್ರಕಾರದ ಅನುಕೂಲತೆ ತನಗೆ ಬೇಕಾ ಹಾಗೆ ಇರುವೆಳೆದೊಳಗೂ ಕೂಡ ಜೀವ ಮತ್ತೆ ಹೊರಗೆ ಹೋದೇನಂತಿದ್ರೆ, ನೆಂಟರ ಮನೆಗೆ ಹೋದೇನಂತಿದ್ರೆ, ಮಿತ್ರರ ಕಡೆ ಹೋದೇನಂತಿದ್ರೆ, ಸಾಧರ್ಮಿಗಳ ಸಂಘವನ್ನು ಬಯಸ್ತಿದ್ದೀರಿ, ದೇವಶಾಸ್ತ್ರ ಗುರುಗಳ ಸಾನ್ನಿಧ್ಯವನ್ನು ಬಯಸ್ತೀರಿ. ಭೂಮಿಕೆಗೆ ಅನುಸಾರವಾಗಿ ಅನ್ರಿ ಅಥವಾ ಪರಿಸ್ಥಿತಿ ಪರಿಸರಕ್ಕನುಸಾರವಾಗಿ ಅನ್ರಿ,
ಭೂಮಿಕೆಗೆ ಅನುಸಾರವಾಗಿ ಅನ್ನುವ ಮಾತು ಏನಿದೆ ಅದು ಮೇಲೆ ಮೇಲೆ ಹೋಗ್ತಿದ್ದೀರಿ. ಪರಿಸ್ಥಿತಿ ಅನುಸಾರವಾಗಿ ಅನ್ನುವ ಮಾತೇನಿದೆ ಅದು ಸ್ವಾಧೀನತೆಯ ಕಡೆಗೆ ಹೋಗ್ತಿದೆ. ಅದು ಸ್ವಾಧೀನತೆಯ ಕಡೆಗೆನ, ಸ್ವಸ್ಥಿರತೆಯ ಕಡೆಗೆ. ಯಾವುದ? ಭೂಮಿಕೆಗೆ ಅನುಸಾರವಾಗಿ ಬದಲಾವಣೆ. ಉದಾಹರಣಾರ್ಥವಾಗಿ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನಿಗೆ ನಿತ್ಯ ದೇವ ದರ್ಶನ ಹೇಳಿದ್ದಾರೆ. ಮುನಿರಾಜರಿಗೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತಂದ್ರೆ ದೇವ ದರ್ಶನದಿಂದ ಸಾಧಿಸಬಹುದಾದಂಥ ಲಾಭ ಅವರಿಗೆ ಸುಲಭವಾಗಿನ ಸಾಧ್ಯ ಆಗ್ತಾ ಇದೆ. ಹೀಗಾಗಿ ಅವರಿಗೆ ಹೇಳಲಿಲ್ಲ. ಅದು ಅವಶ್ಯಕ ಇಲ್ಲ. ಶ್ರಾವಕನಿಗೆ 6 ಅವಶ್ಯಕದೊಳಗೆ ದೇವದರ್ಶನ ಇದೆ, ಮುನಿರಾಜರಿಗೆ 6 ಅವಶ್ಯಕದಲ್ಲಿ ದೇವದರ್ಶನ ಇಲ್ಲ. ಇದು ಭೂಮಿಕೆಯ ಅನುಸಾರ ಪರಾವಲಂಬನೆ ಬಿಟ್ಟು ಹೋಗ್ತಿದೆ. ಇನ್ನು ಕೆಳಗಿನ ಮಾತು, ಕೆಳಗಿಂದ ಅಂದ್ರೆ ಅದು ಬೇಕಾದ್ರೆ 4ನೇ ಗುಣಸ್ಥಾನ ಅಂದರೆ, ಅಥವಾ ಸಮ್ಯಕ್ತ್ವದ ಸನ್ಮುಖ ಅಂದರೆ, ಅಥವಾ ಮಿಥ್ಯಾದೃಷ್ಟಿ ಇದ್ರೂ ಸಾಮಾನ್ಯ ವಸ್ತು ಸ್ವರೂಪದ ಜ್ಞಾನ ಇರುವಂಥ ಪರಿಸರಕ್ಕನುಸಾರವಾಗಿ, ಪರಿಸ್ಥಿತಿಗನುಸಾರವಾಗಿ ಅವನಿಗೆ ಈ ದೇವದರ್ಶನ, ಸಾಧರ್ಮಿಗಳ ಸಂಯೋಗ, ಮಿತ್ರರ ಮಿಲನ, ನೆಂಟರ ಕಡೆಗೆ ಹೋಗೋದ, ಶಾರೀರಿಕವಾಗಿ ಪರಿಸ್ಥಿತಿ ಹಾಗೆ ಬಂದ ನಂತರ ಅದನ್ನು ನಾವು ಸಹಜ ಭಾವದಿಂದ ಒಪ್ಪಿಕೊಂಡ್ರೆ ಅವನಿಗೆ ಲಾಭ ಇದೆ, ಹಾನಿ ಇದೆ. ಮತ್ತು ಅದನ್ನೇ ಬಯಸಿದರ ಲಾಭ ಇದೆ, ಹಾನಿ ಇದೆ, ಹಾನಿನೇ ಇದೆ. ಇಷ್ಟು ಕೂಡ ಗಣಿತ ಈ ಜೀವಕ್ಕೆ ಬರುವುದಿಲ್ಲ ಅಂದ ಮೇಲೆ ಇನ್ನು ಈ ತತ್ವದ ಸನ್ಮುಖ ಆಗಬೇಕಾದ್ರೆ ವಿಶ್ವಂ ತ್ಯಜೇತ್. ಅಪ್ಪಾಜಿ ಹೇಳ್ತಿದ್ರ ಏನ? ಆತ್ಮಾರ್ಥಿ ಪೃಥ್ವೀ ತ್ಯಜೇತ್. ಆತ್ಮಾರ್ಥಿ, ಯಾರಿಗೆ ಆತ್ಮನ ಕಲ್ಯಾಣ ಮಾಡಿಕೊಳ್ಳೋದಿದೆ ಆ ಜೀವ ಪೃಥ್ವಿ ಅರ್ಥಾತ್ ಇಡೀ ಪರದ ಕಡೆನ ದೃಷ್ಟಿಯನ್ನು ಬಿಟ್ಟುಕೊಡೋದು ಅವಶ್ಯಕ. ಅದೇ ನೀವು ಬರ್ರಿ, ನಿಮಗೂ ಬದಲಾಗ್ತಿದೆ ಅಂಥೇಳಿ ಕರೀತಾರೆ. ಆದ್ರೆ ಹೋಗೋದ ತನಗೆ ಶಾಂತಿಯ ಕಾರಣ, ಸುಖದ ಕಾರಣ ಇದೆಯೋ ಅಥವಾ ಆಕುಲತೆ ದುಃಖದ ಕಾರಣ ಇದೆ, ಇದರ ತಾವು ಸ್ವಂತಕ್ಕೆ ವಿಚಾರ ಮಾಡಬೇಕು. ತನ್ನ ಸುಖ ದುಃಖಗಳ ವಿಚಾರ ಭಾಷ್ಯ ಸಾಪೇಕ್ಷ ಕೂಡ, ಪರಿಸ್ಥಿತಿಯ ಆಧಾರದಿಂದ ಕೂಡ ಆ ಚಪಲತೆ, ಚಂಚಲತೆ ಕಡಿಮೆ ಆಗಲಿಲ್ಲ ಅಂತಂದ್ರೆ ಈ ಜೀವನಿಗೆ ಎಷ್ಟು ಇನ್ನು ಅನಂತ ಕಾಲ ಕಳೆದರೂ ಕೂಡ ಶರೀರ ಮತ್ತು ಇಂದ್ರಿಯಗಳಿಂದ ವಿಮುಖ ಆಗಿ ಆ ಅತೀಂದ್ರಿಯನಾದಂಥ ಅಶರೀರಿ ಜ್ಞಾನ ಶರೀರಿ ಆದಂಥ ಚೈತನ್ಯಮಯ ಆತ್ಮನ ಸಂದರ್ಶನ ಆಗೋದು ಸಾಧ್ಯ ಇಲ್ಲ. ಇವತ್ತು ಶುರು ಮಾಡಿದರೆ ಓರ್ವ ಬಾಲಕ 10ನೇ ಕ್ಲಾಸ್ ಪಾಸ್ ಮಾಡಬೇಕಾದ್ರೆ 10 ವರ್ಷ ಕಲಿಬೇಕು. ಹೌದು ಅಥವಾ ಇಲ್ಲ? ಹಾಗಾದ್ರೆ ನಾವು ಭವದ ಅಭಾವದ ಮಾರ್ಗದೊಳಗೆ ಹೋಗ್ಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡೋದೈತಿ, ಇದು ವಿಚಾರ ಮಾಡೋದ್ರಿ. ಎಷ್ಟು ಕರೆ ಐತ್ರಿ, ಎಷ್ಟು ಭವ ಹೋಗ್ಬೇಕು, ಎಷ್ಟು ಭವ ಹೋಗ್ಬೇಕು ಅದು ಒಂದು ಕಡೆಗೆ. ಆದ್ರೆ ಈಗಿನಿಂದ ಮಾಡುವ ಯಾವ ಒಂದು ಆರಂಭ ಇದೆಯೋ ಅದರ ಸಲುವಾಗಿ ಪ್ರಾರಂಭ ಅದು ನಿರರ್ಥಕ ಹೋಗುವುದಿಲ್ಲ. ಈಗಿನಿಂದ ನಮ್ಮ ಭೂಮಿಕೆಗೆ ಅನುಸಾರವಾಗಿ, ನಮ್ಮ ಪರಿಸ್ಥಿತಿಗೆ ಅನುಸಾರವಾಗಿ ನಮ್ಮ ಚಿತ್ತವನ್ನು ಚಂಚಲ ಆಗದೇ ಇರುವಲ್ಲಿ ಅಥವಾ ಚಂಚಲ ಆಗುವುದನ್ನು ತಡೆಯುವಲ್ಲಿ ನಾವು ಉದ್ಯಮ ಆರಂಭ ಮಾಡಬೇಕ್ರಿ. ಚಿತ್ತದ ಚಂಚಲತೆ ಏನಿದೆ ಅದುವೇ ಜೀವದ ಏನಿದೆ ಕಂಪನ ಯೋಗ ಆಶ್ರವದ ಕಾರಣ ಇದೆ. ಆತ್ಮ ಪ್ರದೇಶದ ಕಂಪನ ಅಂತ ಹೇಳಿ ಹೇಳಿದ್ರಲ್ಲ, ಪ್ರದೇಶ ಅಂದ್ರೆ ಏನ್ರಿ? ಪ್ರದೇಶದೊಳಗೆ ವ್ಯಾಪ್ತವಿರುವಂಥ ಪರಿಣಾಮ ಚಿತ್ತದ ಚಂಚಲತೆ. ಚಿತ್ತದ ಚಂಚಲತೆ ಏನಿದೆ ಅದ ಕರ್ಮದ ಆಶ್ರವಕ್ಕೆ ಮೂಲ ಕಾರಣ ಇದೆ. ಮೂಲ ಕಾರಣ, ಆ ಮೂಲ ಕಾರಣದ ನಿಗ್ರಹವನ್ನು ಮೊದಲು ಮಾಡಬೇಕಾಗೋದು. ಮನ ವಚ ಕಾಯ, ಕಾಯ ವಾಂಗ್ಮನೋ ಯೋಗ ಸಹಸ್ರವ ಅಂಥೇಳಿ ಏನು ಹೇಳಿದರು. ನಿಜವಾಗಿ ಅದು ವ್ಯವಹಾರದ ಕಥನಿದೆ ರೀ. ಕಾಯ, ಮನಸ್ಸ ಮತ್ತು ವಚನ ಅವೇನು ಮಾಡ್ತಾವ್ರಿ? ಅವೇನು ಮಾಡ್ತಾವ? ಅವು ತಾನಾಗಿ ಯಾವ ಕಾರ್ಯನೂ ಮಾಡುವುದಿಲ್ಲ ರೀ.
ಮತ್ತು ಜೀವ ಮಾಡಿಸುವುದರಿಂದ ಅವುಗಳಲ್ಲಿ ಯಾವ ಕಾರ್ಯನೂ ಆಗುವುದಿಲ್ಲ. ಯಾವ ಕಾರ್ಯವನ್ನು ಜೀವ ಅವುಗಳಲ್ಲೇ ಮಾಡಿಸೋದು ಸಾಧ್ಯ ಇಲ್ಲ. ಅವು ತಾನಾಗಿ ಯಾವ ಕಾರ್ಯವನ್ನು ಮಾಡೋದು ಸಾಧ್ಯ ಇಲ್ಲ. ಆಶ್ರವು ಜೀವನಿಗೆ ಆಡ್ತಿದೆ. ಜೀವ ಸ್ವಯಂ ಮೊದಲ ಚಂಚಲ ಚಂಚಲ. ಅರೆ ಅನಾದಿ ಕಾಲದಿಂದ ಎಷ್ಟು ಚಂಚಲತೆ ಇದೆ ಅಂತಂದ್ರೆ ಆ ಚಂಚಲತೆಯ ಅಳತೆಯ ಒಂದು ಅಳತೆ ಕೋಲನು ಇದೆ. ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ, 18 ಬಾರಿ ಜನ್ಮ ಮರಣ ಮಾಡಬೇಕಾದ್ರೆ ಆ ಕಲಂಕದ ಭಾವ ಕಲಂಕದ ಪ್ರಚುರತೆಯ ಕಾರಣದಿಂದ ಆ ಸ್ವಭಾವ ಅಷ್ಟು ಹೀನ ಸ್ಥಿತಿಗೆ ಬಾದಂತಿದೆ. ಎಷ್ಟು ಹೀನ ಅಕ್ಷರದ ಅನಂತವಾದ ಭಾಗ ಸ್ವಭಾವದ ಮೇಲೆ ಭಾರ ಬೀಳ್ತಿದ್ದೀರಿ. ಎಷ್ಟು ಚಂಚಲತೆ ಇದೆಯಲ್ಲ ಅಷ್ಟು. ಯಾವುದರ ಚಂಚಲತೆ? ಮನೋವಚನಕಾಯದ್ದಲ್ಲ, ಚಿತ್ತದ ಚಂಚಲತೆ ತಿಳ್ಕೊಳ್ಬೇಕ್ರಿ. ಚಿತ್ತ, ಪರಿಣಾಮ, ಉಪಯೋಗ ಇವೆಲ್ಲ ಏನದವು? ಯಾವುದೋ ಒಂದು ಅಪೇಕ್ಷಾದಿಂದ ಏಕಾರ್ಥವಾಚ್ಯ. ಚಿತ್ತ ಚೈತನ್ಯದ ವೃತ್ತಿ ಅದೆಲ್ಲಿದೆ? ಚಾರಿತ್ರದೊಳಗಿದೆ, ದರ್ಶನ ಜ್ಞಾನದೊಳಗಿದೆ ರೀ. ದರ್ಶನ ಜ್ಞಾನದೊಳಗಿದೆ ರೀ. ದರ್ಶನ ಜ್ಞಾನದೊಳಗಿದೆ. ಚಂಚಲತೆ ಎಲ್ಲಿದೆ? ದರ್ಶನ. ಉಪಯೋಗದ ಸ್ಥಿರತೆ ಒಂದು ಸಮಯ ಆಗದ ವಿನಃ ಆ ಸ್ಥಿರ ವಸ್ತು, ಧ್ರುವ ವಸ್ತು, ನಿತ್ಯ ವಸ್ತು ಯಾವ ದ್ರವ್ಯ ಸ್ವಭಾವದಿಂದ ವಸ್ತು ಮಾತ್ರ ಅಂಥೇಳಿ ಹೇಳಿದ್ರಲ್ಲ, ಅಭೇದ ವಸ್ತು, ಅದು ಲಕ್ಷ್ಯದೊಳಗೆ ಬರುವುದು ಸಾಧ್ಯ ಇಲ್ಲ, ಅನುಭವದೊಳಗೆ ಬರೋದು ಸಾಧ್ಯ ಇಲ್ಲ, ಅದರ ವಿಶ್ವಾಸ ಆಗೋದು ಸಾಧ್ಯ ಇಲ್ಲ, ಅದರ ಶ್ರದ್ಧೆ ಆಗೋದು ಸಾಧ್ಯ ಇಲ್ಲ. ಅದಾವುದು ಆಗದ ವಿನಃ ಜೀವ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಸ್ವಲ್ಪನೂ ದುಃಖ ಕಮ್ಮಿ ಆಗೋದು ಸಾಧ್ಯ. ಅದರ ಸಲುವಾಗಿ ನಾವು ಈ ಸಮಯದಿಂದ ಕಲಿತುಕೊಳ್ಳೋದಿದೆ. ಏನು ಅವಶ್ಯಕ ಇದೆಯೋ ಇನ್ನೂ ಸ್ವಲ್ಪ ಸ್ಪಷ್ಟಪಡಿಸಬೇಕಾದ್ರೆ ಎಷ್ಟು ಅನಿವಾರ್ಯ ಇದೆಯೋ ಅಷ್ಟು ಕಾರ್ಯ ಮಾಡುವಂಥದ್ದು ಒಂದು ಧ್ಯೇಯ ಮನೋಭೂಮಿಕೆ ನಮ್ಮದು ನಿರ್ಮಾಣ ಆಗಬೇಕು. ಅನಾವಶ್ಯಕ ಎಲ್ಲನೂ ನೋಡ್ತೇನೋ, ಎಲ್ಲನೂ ಕಾರ್ಯದೊಳಗೆ ನನ್ನ ಹಸ್ತಕ್ಷೇಪ ಮಾಡ್ತೇನೋ, ನನ್ನ ಬುದ್ಧಿಯ ಉಪಯೋಗ ಮಾಡ್ತೇನೋ. ಅರೆ ಇದೆಯಷ್ಟು ನಿನ್ನ ಬುದ್ಧಿ? ಇದೆಯಷ್ಟು? ಎಷ್ಟಿದೆ? ಅಲ್ಪಿದೆ, ಬಹಳ ಇದೆ ರೀ. ನಿಜವಾಗಿ ಪರದೊಳಗೆ ಕಾರ್ಯ ಮಾಡುವ ಸಲುವಾಗಿ ಅತಿ ಅಲ್ಪ ಇದೆ ರೀ. ಬಹಳ ಎಲ್ಲಿ? ಅರೆ ತನ್ನ ಶಾಶ್ವತ ಕಾರ್ಯವನ್ನು ಸಾಧಿಸುವಷ್ಟು ಬಹಳ ಇದೆ ರೀ. ಆದರೆ ಅದನ್ನು ತೊಡಗಿಸುವಂಥ ವಿಧಿ, ಅದಕ್ಕೆ ನೀಡುವಂಥ ವಿಷಯದ ವಿವೇಕ ಜೀವದಲ್ಲೇ ಬೇಕ್ರಿ. ಸ್ಥಿರ ವಸ್ತುವಿನ ಧ್ಯೇಯ ಇತ್ತು, ಧ್ರುವ ವಸ್ತುವಿನ ಧ್ಯೇಯ ಇತ್ತು ಚಿತ್ತಕ್ಕೆ. ಸ್ಥಿರ ವಸ್ತುವಿನ, ನಿತ್ಯ ವಸ್ತುವಿನ, ಧ್ರುವ ವಸ್ತುವಿನ ಧ್ಯೇಯ ಇತ್ತು ಅಂತಂದ್ರೆ ಆ ಧ್ಯೇಯದ ಸಲುವಾಗಿ ಯಾವ ಅನ್ಯ ನಿಮಿತ್ತಗಳದವಲ್ಲ, ಸ್ವಾಧ್ಯಾಯ, ದೇವ ಪೂಜೆ, ಸ್ತುತಿ, ಜಪ, ಧ್ಯಾನ ಏನೇನು ಅದಾವ ಅವೆಲ್ಲ, ಉಪವಾಸ, ಅವು ಎಲ್ಲದರಲ್ಲಿ ಈ ಜೀವ ಸ್ಥಿರತೆಯನ್ನು ಸಾಧಿಸುವ ಸಾಧ್ಯತೆ ಇದೆ. ಯಾವಾಗ ಧ್ರುವ ವಸ್ತುವಿನ, ನಿತ್ಯ ವಸ್ತುವಿನ ಧ್ಯೇಯ ಉಪಯೋಗಕ್ಕೆ ಇತ್ತು ಅಂತಂದ್ರೆ ಆ ಧ್ಯೇಯದಲ್ಲಿ ಯಾವ ನಿಮಿತ್ತದವಲ್ಲ ಅಲ್ಲೆಲ್ಲ ಉಪಯೋಗದ ಏಕಾಗ್ರತೆ ಆಗೋದು ಅಥವಾ ಸಾಧಿಸೋದು ಸಾಧ್ಯ ಇದೆ. ಮೂಲ ಧ್ರುವ ವಸ್ತುವಿನ, ನಿತ್ಯ ವಸ್ತುವಿನ ಧ್ಯೇಯನ ಇಲ್ಲ ಅಂತಂದ್ರೆ ಚಂಚಲ ವಸ್ತುವಿನ ಅಥವಾ ಅಧ್ರುವ ವಸ್ತುವಿನ ಅವಲಂಬನೆಯೊಳಗ ಚಂಚಲತೆಯನ್ನು ತಡೆಯೋದು ಸಾಧ್ಯ ಇಲ್ಲ. ಏನು ಹೇಳ್ತು? ಅಧ್ರುವ ವಸ್ತುವಿನ ಅವಲಂಬನೆ ಎಲ್ಲಿದೆಯೋ ಅಲ್ಲಿ ಚಿತ್ತದ ಚಂಚಲತೆಯ ನಿಗ್ರಹ ಯಾವುದೇ ರೂಪದಿಂದ ಸಾಧ್ಯ. ಪರ್ಯಾಯ ಹೇಳಿಲ್ಲ, ಒಮ್ಮೆ ಅದಕ್ಕೆ ಬದಲಿ ಮಾಡ್ತೀವಿ, ಅದನ್ನ ಮತ್ತೆ ಹಂಗೆ ಪ್ರಯತ್ನ ಮಾಡ್ತಿದ್ವಿ, ಸಹಜ
ಪ್ರಯತ್ನ ಯಾರು ಮಾಡೋರು? ಪ್ರಯತ್ನ ಯಾವುದು, ಹೇಗೆ ಮಾಡೋದು? ಸಹಜ ಅಂದ್ರೆ ಏನು? ಪ್ರಯತ್ನ ಅಂದ್ರೆ ಏನು? ಪ್ರಯತ್ನ ಯಾವ ಪ್ರಕಾರ? ನಿಶ್ಚಯದಿಂದ ಸಂಸಾರ ಅಂಥೇಳಿ ಯಾವುದಕ್ಕೆ ಹೇಳಿದಾರೋ ಅಂಥ ನಿಗೋಧದಿಂದ ಮೇಲೆ ಬರೋದಕ್ಕ ಒಂದು ವ್ಯವಹಾರದಿಂದ ಪ್ರಯತ್ನ ಅಂತಾರೆ. ವ್ಯವಹಾರದಿಂದ. ಇನ್ನೊಂದು ಸಲ ನಿಶ್ಚಯದಿಂದ ಯಾವುದನ್ನು ಸಂಸಾರ ಅಂತಾರೋ, ಇದು ನಮ್ದೇನಿದೆ, ಇದು ನಿಶ್ಚಯದಿಂದ ಸಂಸಾರ ಅಲ್ಲ. ನಿಶ್ಚಯದಿಂದ ಯಾವುದನ್ನು ಸಂಸಾರ ಅಂತಾರೋ ಆ ನಿಗೋಧದಿಂದ ಹೊರಗೆ ಬರೋದಕ್ಕ ಯಾವುದು ಬೇಕಾಗ್ತಿದೆಯೋ ಅದಕ್ಕೆ ಪ್ರಯತ್ನ ಅಂಥೇಳಿ ವ್ಯವಹಾರದಿಂದ ಅಂತಾರೆ. ಸಂಸಾರ ರಾಶಿಯಿಂದ ಭಿನ್ನ ಆಗುವಂಥ ಯಾವ ಉದ್ಯಮ ಇದೆಯೋ ಅದಕ್ಕೆ ಪ್ರಯತ್ನ ಅಂಥೇಳಿ ನಿಶ್ಚಯದಿಂದ ಅಂತಾರೆ. ಜೀವನದೊಳಗೆ ಒಂದೇ ಬಾರಿ ಪ್ರಯತ್ನ ಆಗ್ತಿದೆ. ಇಡೀ ಅನಾದಿ ಅನಂತ ಜೀವನದೊಳಗೆ ಒಂದೇ ಬಾರಿ ಪ್ರಯತ್ನ ಆಗ್ತಿದೆ. ಅದುವೇ ಪರಸನ್ಮುಖ ಅಧ್ರುವತೆ ಅನಿತ್ಯತೆಯಿಂದ ದೃಷ್ಟಿಯನ್ನು ತೆಗೆದ ನಿತ್ಯ ಸ್ವರೂಪದ ಮೇಲೆ, ಧ್ರುವ ಸ್ವರೂಪದ ಮೇಲೆ ಹಾಕೋದು, ಧ್ರುವ ಸ್ವರೂಪದ ಸನ್ಮುಖ ಮಾಡೋದು, ಇದು ಒಂದೇ ಪ್ರಯತ್ನ. ಇಡೀ ತನ್ನ ಆಯುಷ್ಯದೊಳಗೆ ಅನಾದಿ ಅನಂತ ಯಾವ ವಸ್ತುವಿನ ವಿದ್ಯಮಾನತೆ ರೂಪದ ಆಯುಷ್ಯ ಇದೆ ವಸ್ತುವಿಂದ, ಆ ಇಡೀ ಆಯುಷ್ಯದೊಳಗೆ ಒಂದು ಸಲ ಕಾರ್ಯ ಮಾಡೋದು. ಒಂದು ಸಲ ಅಂಚಳೆ ನೋಡ್ರಿ, ಸಮ್ಯಕ್ತು ಬಿಟ್ಟು ಹೋದ ನಂತರ ಕೂಡ ಅಪವಾದ ರೂಪದಿಂದ ಹೋಗುವುದಿಲ್ಲ. ಅದ ಬಿಟ್ಟು ಹೋದರನೂ ಕೂಡ ಅಪವಾದ ರೂಪದಿಂದ ಕಥನ ಇದೆ. ಬಿಟ್ಟು ಹೋದರನೂ ಕೂಡ ಅವನಿಗೊಂದು ವಿಶೇಷಣೆ ಇದ್ದೇ ಇದೆ ರೀ. ಏನು? ಸಾಧಿ ಮಿಥ್ಯಾದೃಷ್ಟಿ. ಅವ ಅನಾದಿ ಮಿಥ್ಯಾದೃಷ್ಟಿಯ ಹಾಗೆ ಅವ ಅಲ್ಲಿ ಇರೋದನ್ನ ಸಾಧ್ಯ ಇಲ್ರಿ. ಎಲ್ಲಿ? ಅಧ್ರುವದೊಳಗೆ ತನ್ಮಯ ಇರೋದನ್ನ ಸಾಧ್ಯ. ಅಧ್ರುವದೊಳಗ ಅವನಿಗೆ ಆಕರ್ಷಣೆ ಇದೆ, ಈ ಮಾತು ಸತ್ಯ. ಅಧ್ರುವದೊಳಗ ಅವನ ಆಸಕ್ತಿ ಇದೆ, ಈ ಮಾತು ಸತ್ಯ. ಅಧ್ರುವದ ಕಡೆಗೆ ನೋಡುವಂಥದ್ದು ದುರ್ಬಲತೆ ಅವನಲ್ಲಿ ಇದೆ, ಈ ಮಾತು ಸತ್ಯ. ಆದ್ರೆ ಅಧ್ರುವದೊಳಗೆ ತನ್ಮಯ ಆಗುವಂಥ ಪ್ರಕೃತಿ ಅವನದಿಲ್ರಿ. ಎರಡೂ ರೂಪದಿಂದ ಅವನದು ಇಲ್ಲ ಅಂಚಳನ ಒಮ್ಮೆ ಅವ ಈ ಕಡೆ ಬರ್ತಾನೆ, ಅವನದ ಇಲ್ಲ ಅನ್ನೋದರ ರುಚಿ ಕಂಡಿದಾನ ಅಂಚಳನ ಅವನನ್ನ ಸಾಧಿ ಮಿಥ್ಯಾದೃಷ್ಟಿ ಅಂತ. ಅರ್ಧ ಪುದ್ಗಲ ಪರಾವರ್ತನ ಅಂದ್ರೆ ಭಾಳ ಕಮ್ಮಿ ಇದೆ ರೀ. ಚುಲ್ಲೋಭರ ಅಂದಿದ್ದಾರೆ. ಹೌದು, ಅದಕ್ಕೆ ಅಂದಿದ್ದಾರೆ. 2 ಭವ 3 ಭವಕ್ಕೆ ಅಂದಿಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಥವಾ ನಿಯಮದಿಂದ 8 ಭವಕ್ಕೆ ಯಾವ ಮೋಕ್ಷಕ್ಕೆ ಹೋಗ್ತಾನೋ ಅವನದು ಚುಲ್ಲೋಭರ ಪಾನಿ ಅಂದಿಲ್ಲ. ಯಾವುದಕ್ಕೆ ಅಂದಿದರು? ಅರ್ಧ ಪುದ್ಗಲ ಪರಾವರ್ತನ. ಅರೇ ಅನಂತ ಅಪೇಕ್ಷಾದಿಂದ ಅರ್ಧ ಪುದ್ಗಲ ಪರಾವರ್ತನ ಬಹಳ ಕಮ್ಮಿ. ಆದರೆ ಈ ಜೀವಕ್ಕ ಒಮ್ಮೆ ಇದು ಅಧ್ರುವ ಏನಿದೆ, ಅನಿತ್ಯ ಏನಿದೆ, ಅದ ಅಧ್ರುವ ಅನಿತ್ಯ ಅಶರಣ ಅನ್ನಿಸ್ಕಬೇಕ್ರಿ. ಮನೋಮನ ಖಾತ್ರಿ ಆಗಬೇಕ್ರಿ. ಇದು ಅಧ್ರುವ ಇದೆ, ಇದು ಅನಿತ್ಯ ಇದೆ, ಅರೇ ಇದು ಅಶರಣ ಇದೆ, ಇದು ಆಶ್ರಯ ಮಾಡಲಿಕ್ಕೆ ಯೋಗ್ಯ ಇಲ್ಲ. ಇದು ಒಂದು ಸಲ ಜೀವದೊಳಗ ಅರೆ ಮನೋಮನ ಖಾತ್ರಿ ಅಂದ್ರೆ ಏನ? ವ್ಯವಹಾರದೊಳಗೆ ಶಬ್ದ ಇದೆ ರೀ. ಮನೋಮನ ಖಾತ್ರಿ ಅಂದ್ರೆ ಏನ? ಅವನ ಅಸಂಖ್ಯ ಪ್ರದೇಶದೊಳಗೆ, ಅವನ ಅಸಂಖ್ಯ ಪ್ರದೇಶದೊಳಗೆ, ಅರೂಪಿ ಅಸಂಖ್ಯ ಪ್ರದೇಶದೊಳಗೆ, ಅವನ ಅಸಂಖ್ಯ ಪ್ರದೇಶದೊಳಗ ಯಾವುದು ವ್ಯಾಪ್ತ ಇದೆ ಅಲ್ಲ ಒಂದು ಸಮಯದ ಪರ್ಯಾಯ. ಏನ? ಅಸಂಖ್ಯ ಪ್ರದೇಶದೊಳಗ ಅವನದೇ ಆದಂಥ ಯಾವ ಪರ್ಯಾಯ ವ್ಯಾಪ್ತ ಇದೆಯಲ್ಲ
ಅದರ ಅನಂತ ಅವಿಭಾಗಿ ಪ್ರತಿಚ್ಛೇದದೊಳಗೆ ಇದರ ಅಧ್ರುವತೆ ಅಶರಣತೆ ಖಾತ್ರಿಯಾಗಬೇಕು. ಅನಂತ ಅವಿಭಾಗ ಪ್ರತಿಚ್ಛೇದ ಒಂದು ಪರ್ಯಾಯ. ಹಾಗಾದ್ರೆ ಒಂದು ಪರ್ಯಾಯದೊಳಗೆ ಆಯ್ತಂದ್ರೆ ಆಯ್ತೇನ? ಒಂದು ಪರ್ಯಾಯದೊಳಗ ಆ ಅನಂತ ಅವಿಭಾಗ ಪ್ರತಿಚ್ಛೇದದಲ್ಲಿ ಎಲ್ಲ ಅವನಿಗೆ ಸಂಸಾರದ ಅಧ್ರುವತೆಯ ಅಶರಣತೆಯ ಪರಿಚಯ ಮೂಡಿ ಬಂತು ಅಂತಂದ್ರೆ ನಿಶ್ಚಿತವಾಗಿ ಮರು ಸಮಯದ ಪರ್ಯಾಯದೊಳಗ ಆ ಅಧ್ರುವವಿರುವಂಥ ಅಶರಣವಿರುವಂಥ ಪರದ ದೃಷ್ಟಿ ಬಿಟ್ಟು ಹೋಗಿ ಧ್ರುವವಿರುವಂಥ ಶರಣವಿರುವಂಥ ಪರಮಶರಣವಿರುವಂಥ ಆ ನಿಜ ತತ್ವದ ಮೇಲೆ ಅವನ ದೃಷ್ಟಿ ಬೀಳ್ತಿದೆ. ಬೀಳ್ತಾ ಇದ್ದ ಹಾಗೆ ಅದರಲ್ಲಿರುವಂಥ ಶಾಂತಿ ತೃಪ್ತಿ ಅನುಭವದೊಳಗೆ ಮೂರು ಪರ್ಯಾಯದವರು. ಆದರೆ ಅದಕ್ಕಿಂತ ಮುಂಚೆ ಆ ಅನಂತ ಅವಿಭಾಗ ಪ್ರತಿಚ್ಛೇದದೊಳಗೆಲ್ಲ ಈ ಸಂಸಾರ, ಈ ಪರಸನ್ಮುಖ ದೃಷ್ಟಿ, ಈ ದೇಹ, ಈ ಪುಣ್ಯ, ಈ ಶುಭರಾಗ ಅಧ್ರುವ ಇದೆ, ಅಶರಣ ಇದೆ ಅನ್ನೋದ ಸ್ವಲ್ಪ ಸ್ವಲ್ಪನ ಕೆಲವು ಪ್ರತಿಚ್ಛೇದದೊಳಗೆ ಆಗ್ತಾ 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 ಅದ ಅನಂತ ಪ್ರತಿಚ್ಛೇದದೊಳಗೆಲ್ಲ ಆ ಪ್ರಕಾರದ ಯಾವ ನಿರ್ಣಯ ಆಗ್ತಿದೆಯೋ ಮರು ಸಮಯದೊಳಗ ದೃಷ್ಟಿ ಅದರಿಂದ ವಿಮುಖ ಆಗ್ತಿದೆ. ಯಾವುದರಿಂದ? ಯಾವುದ ಅಧ್ರುವ ಇದೆ, ಅಶರಣ ಇದೆ. ಅದ ಅಭ್ಯಾಸ ಆಗಲಿಕ್ಕೆ ಬೇಕ್ರಿ. ಅದಕ್ಕೆ ದೀರ್ಘ ಅಭ್ಯಾಸ ಅಂತಾರ. ಪರ್ಯಾಯದೊಳಗೆ ರುಚಿ ಹೆಚ್ಚಾಗ್ತಾ ಹೋಗೋದಂತಾರಲ್ಲ, ಅಂದ್ರನ ಆ ಪರ್ಯಾಯದಲ್ಲಿನ ಅನಂತ ಅವಿಭಾಗ ಪ್ರತಿಚ್ಛೇದಗಳ ಇದಕ್ಕೆ ಅನುಕೂಲ 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 ಆಗ್ತಾ ಆಗ್ತಾ ಎಲ್ಲ ಪ್ರತಿಚ್ಛೇದಗಳಲ್ಲೇ ಯಾವಾಗ ಅನುಕೂಲತೆ ಆಗ್ತಿದೆಯೋ ಮರು ಸಮಯದೊಳಗ ಪರದ ದೃಷ್ಟಿ ಬಿಟ್ಟು ಹೋಗ್ತಿದೆ, ಸ್ವಭಾವದ ದೃಷ್ಟಿ ಪ್ರಾಪ್ತ ಆಗ್ತಿದೆ. ಅನಂತ ಅವ್ಯಾವಾದ ನಿರಾಕುಲ ಒಂದು ಸಮಯ ಸುಖ. ಒಂದು ಸಲ ಆದ ನಂತರ ಹಿಂದಂತೂ ಬಹಳಷ್ಟು ಇದೆಯಲ್ಲ ಅಭ್ಯಾಸ, ಹಿಂದಿನ ಪರ್ಯಾಯಗಳದ್ದು ಇದೇನಿಲ್ರಿ, ಬಹಳಷ್ಟು ಇದೆ. ಹಾಗಾದ್ರೆ ಅಷ್ಟೆಲ್ಲ ಅಭ್ಯಾಸದ ಪ್ರಭಾವದಿಂದ ಇಲ್ಲೇನು ಫಲದ ಪ್ರಾಪ್ತಿಯಾಗೀತಲ್ಲ, ಅದರಿಂದ ವಿಮುಖಿಯಿಂದ ಯಾವ ಪರ್ಯಾಯ ಆಗುತ್ತಿಲ್ಲ. ತಿಳಿತೇನ್ರಿ? ಅದರಿಂದ ಅಷ್ಟೆಲ್ಲ ಅಭ್ಯಾಸ ನಿರರ್ಥಕ ಹೋಗಲಿಲ್ಲಲ್ಲ, ಅದರದ ಸುಂದರವಾದಂಥ ಫಲ ಪ್ರಾಪ್ತ ಆಗಿದೆ ಅಲ್ಲ. ಇನ್ನು ಅದರಿಂದ ವಿಮುಖ ಯಾವಾಗ ಆಗುವುದ್ರಿ? ಪರ್ಯಾಯ ಸಮೂಹ ಆದರ ಆಗಲಿ, ಅದರ ಜ್ಞಾನ ಅದರಿಂದ ವಿಚಲಿತ ಯಾವಾಗ ಆಗುತ್ತೆ? ಹಾಗಾದ್ರೆ ಸಹಜ ಅಂದ್ರ ಜ್ಞಾನ ಅಲ್ಲೇ ಉಳಿತಿದೆ, ಜ್ಞಾನ ಅಲ್ಲೇ ಉಳಿಯೋದ್ರೊಳಗನ ಸಹಜತೆ ಇದೆ, ಜ್ಞಾನ ಅಲ್ಲೇ ಉಳಿಯೋದ್ರೊಳಗನ ಪ್ರಯತ್ನ ಇದೆ. ಪರ್ಯಾಯ ಏನೂ ಇಲ್ಲ. ಪರ್ಯಾಯ ತನ್ನಷ್ಟಕ್ಕೆ ತನ್ನ ಷಟ್ಕಾರಕದಿಂದ ಆಗ್ತಾ ಇರ್ತಿದೆ ಆಗ್ತಾ ಇರ್ತಿದೆ ಆಗ್ತಾ ಇರ್ತಿದೆ. ನಾವು ಚಂತಲ್ಲ ಇರುವಂತ ವ್ಯವಸ್ಥೆ ಒಳಗೆ ಅಲ್ಲಿ ಸಹಜತೆ ಎಷ್ಟದೆ ಇಲ್ಲನಲ್ಲ. ಅದಕ್ಕೆ ಹೇಳಿದ್ರೆ ಚಂಚಲತೆ ಕಮ್ಮಿ ಆಗದ ವಿನಃ. ಅದಕ್ಕೆ ಹೇಳ್ತ ಪ್ರಾರಂಭದ ಇವತ್ತಿನ ಮೂಲ ವಿಷಯನೇ ಅದಿದೆ ರೀ. ಧ್ರುವ ಸ್ವಭಾವದ ಧ್ಯೇಯದ ವಿನಃ ಏನೇ ಮಾಡಿದರನೂ ಕೂಡ ಅಧ್ರುವದೊಳಗ ಈ ಜೀವದ ಚಂಚಲತೆ ಬೆಳೀತಾ ತಮ್ಮದಲ್ಲ ಅಂತ ತಮ್ಮದೇ ಇದೆ ರೀ, ತಮ್ಮದೇ ಇದೆ ಅಂಥೇಳಿ ಇನ್ನೊಂದು ಸಾಮಾನ್ಯ ನಿಯಮ ಹೇಳಿದ್ದ ಇದೆ. ಸಾಮಾನ್ಯ ನಿಯಮ ಅದು ಎಷ್ಟು ಸತ್ಯ ಅನ್ನೋದ ಅವರವರ ಜೀವನದೊಳಗೆ ನೋಡ್ಕೊಳ್ಳೋದು. ಯಾವ ನಿವೃತ್ತಿಯ ಸಮಯವನ್ನು ಈ ಕಾಲದೊಳಗೆ ನಿಗದಿಪಡಿಸಲಾಗಿದೆಯೋ ಆ ಸಮಯಕ್ಕಿಂತ ಅಧಿಕ ಸಮಯದವರೆಗೆ ಅದರಲ್ಲಿ ಪ್ರವೃತ್ತಿ ಮಾಡಿದ ಅಂತಂದ್ರೆ ನಿರಂತರ ಮೋಹ ವೃದ್ಧಿ ವೃದ್ಧಿ ವೃದ್ಧಿಯಾಗ್ತದೆ. ಅದನ್ನೇ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ. ಅಳಿಯುವುದು ಆಯು, ಅಳಿಯದು ಮನಸ್ಸು. ಅಳಿಯುವುದು ಆಯು ಅಂಥೇಳಿ ಯಾರಿಗಿರಿ? ನಿರಂತರ ಅಳಿತಾ ಇರೋರಿಗೆಲ್ಲ. ಅಳಿಯುವುದು ಎಲ್ಲೇ ಪೂರ್ಣ ರೂಪದಿಂದ ಸ್ಪಷ್ಟ ರೂಪದಿಂದ
ಆಬಾಲ ಗೋಪಾಲ ಎಲ್ರಿಗೂ ತಿಳಿದು ಬರ್ತಿದೆಯಲ್ಲ, ಅಂಥ 58, 56 ಅಥವಾ 60 ಹಿಡೀರಿ. ಅಲ್ಲಿಂದ ಅಳಿಯುವುದು ಈ ಶಬ್ದ ಅನ್ವಯಿಸ್ತಿದೆ. ಅಳಿಯುವುದು ಆಯು, ಅಳಿಯದು ಮನಸ್ಸು. ನಿವೃತ್ತಿಯನ್ನು ನಿಗದಿಪಡಿಸಿದವರು ಅಜ್ಞಾನಿಗಳಲ್ಲ. ಯಾವುದೇ ಕ್ಷೇತ್ರದೊಳಗಿರಲಿ, ಲೌಕಿಕ ಕ್ಷೇತ್ರದೊಳಗೂ ಕೂಡ ಅರೇ 60 ಅರಳು ಮರಳು ಅಂದ್ರೋ ಅಥವಾ ಎಲ್ರಿ? ಅರಳು ಮರಳು ಅಂತಂದ್ರೆ ಏನ? ಮರೆಯೋದು, ಅರ್ಧಮರ್ಧ ನೆನಪಿರೋದು. ಇದು ನೋಡ್ರಿ, ಲೌಕಿಕದೊಳಗೂ ಕೂಡ ಯಾವ ಉಕ್ತಿ ಲೋಕೋಕ್ತಿಗಳ ಉದ್ಭವ ಆದನು, ಅದರ ಹಿಂದನು ಬುದ್ಧಿಜೀವಿಗಳದ್ದನ್ನು ಕೈವಾಡಿದ್ದಾರೆ. ಅಜ್ಞಾನಿಗಳು ಏನೂ ಮಾಡಲಿಲ್ರಿ. ಅಜ್ಞಾನಿಗಳು ಬಸ್ ಅಜ್ಞಾನದೊಳಗ ತಮ್ಮಷ್ಟಕ್ಕೆ ತಾವು ಅಳಿದು ಹೋದರ್ರಿ. ಅದಕ್ಕೆ ಒಂದು ಸಾಮಾನ್ಯ ನಿಯಮ ಮಧುಕರನ್ನ ಏನ, ಆ ನಿವೃತ್ತಿಯ ಸಮಯದ ನಂತರ ಕೂಡ ಈ ಜೀವದಲ್ಲೇ ಅದೇ ಕಾರ್ಯದೊಳಗೆ ಪ್ರವೃತ್ತಿ ಉಳಿತು ಅಂತಂದ್ರೆ ಮೋಹ, ಹಿಂದಿಯ ಉಕ್ತಿಯ ಪ್ರಕಾರ ದಿಂದುಗುನಿ ರಾತ ಚೌಗುನಿ ಅಂತಾರಲ್ಲ, ಹಾಗೆ ಬೆಳೀತಾ ಹೋಗುತ್ತೆ. ಸಾಮಾನ್ಯ ಅಭ್ಯಾಸ ಮಾಡಿ ನೋಡೋದ್ರಿ. ಇನ್ನು ಕೆಲವು ಜೀವಗಳದ್ದು ಇರ್ತಿದೆಯಲ್ಲ, ಅರೆ ತತ್ವದಲ್ಲಿ ರುಚಿ, ಧರ್ಮದಲ್ಲೇ ನಿಷ್ಠೆ, ಭವದ ಕ್ಷಣಭಂಗುರತೆಯ ಸ್ವರೂಪ ಯಾರಿಗೆ ಕ್ಷಯೋಕ್ಷಮ ಜ್ಞಾನದೊಳಗೂ ಕೂಡ ಗೋಚರಿಸಿದ್ದು ಇದೆ, ಅವರದ್ದ ಕರ್ತವ್ಯ ಅಂಥೇಳಿ ಮಾಡೋದು ಅನ್ನೋದಲ್ರಿ. ಅನ್ನೋದು ನಾವು ಎಲ್ಲರೂ ಅಂತೇವ್ರಿ. ಏನು ಮಾಡೋದ? ಮಾಡಬೇಕಾಗಿತ್ತು. ನಿರ್ವಹ ಎಲ್ಲ ಮಾಡಬೇಕಾಗಿತ್ತು. ಇದು ಅನ್ನೋದು ಎಲ್ಲರೂ ಅಂತೇವ್ರಿ. ಆದ್ರೆ ಆ ಪ್ರಕಾರದ ಭಾವ ಒಳಗೆ ಸಹಜ ರೂಪದಿಂದ, ನಿರಪೇಕ್ಷ ರೂಪದಿಂದ, ಆಗಮದ ಅಪೇಕ್ಷೆ ಇಲ್ಲದ್ದನ, ಜ್ಞಾನಿ ಗುರುಗಳ ವಚನದ ಅಪೇಕ್ಷೆ ಇಲ್ಲದ್ದನ, ತಾನಾಗೇನ ಯಾವುದು ಮೂಡಿ ಬಂದದ್ದು ಇದೆಯಲ್ಲ, ಅಂಥ ಜೀವರುಗಳ ಈ ಕಾರ್ಯದಲ್ಲೇ, ಇಹಲೋಕದ ಕಾರ್ಯದಲ್ಲೇ ಉತ್ಸಾಹರಹಿತ ಇರ್ತಾರೆ. ಉತ್ಸಾಹರಹಿತ ಅಂತಂದ್ರೆ ಇದರ ಅರ್ಥ ಏನ? ಮಾಡಬೇಕು, ಮಾಡ್ತೇನೋ ಅನ್ನುವ ಕರ್ತೃತ್ವ ಬುದ್ಧಿ ಕ್ಷೀಣಿಸ್ತಾ ಹೋಗ್ತಿತ್ತು. ಅದು ಅವರವರ ತಮ್ಮ ತಮ್ಮ ಅಂತರಂಗದೊಳಗೆ ನೋಡ್ಕೊಳ್ಳೋದು. ಇಲ್ಲಿ ಯಾರು ಅಂಥವ್ರು ಇಲ್ಲ ಅಂಥೇಳಿ ನಾನು ಹೇಗೆ ಹೇಳಲಿಲ್ಲ ಅಂದ್ರೆ, ಮೋಹ ಕಮ್ಮಿ ಆದವ್ರು 60 ವರ್ಷದ ನಂತರ ಮೋಹ ಕಮ್ಮಿ ಆಗ್ತಾ ಇರುವಂಥ ಜೀವರುಗಳು ಇಲ್ಲಿ ಯಾರು ಇಲ್ಲ ಅಂಥೇಳಿ ನಾನು ಹೇಗೆ ಹೇಳೋದು ಸಾಧ್ಯ ಇದೆ? ಅದು ತಮ್ಮಲ್ಲೇ ತಾವು ನೋಡ್ಕೊಳ್ಳೋದಿದೆ. ಅಂದ್ರೆ ಸಾಮಾನ್ಯವಾಗಿ ಮನುಷ್ಯನ ಜೀವನ, ಪಂಚಮ ಕಾಲದ ಮನುಷ್ಯನ ಜೀವನ ಉತ್ಕೃಷ್ಟ ಅಥವಾ ಉತ್ಥಾನ ಅಥವಾ ಯೋಗ್ಯ ಏನಿದೆ ಅದು 60 ವರ್ಷ ಇದೆ. ಮುಂದೆ ಏನಿದೆ ಅದು ಅಳಿವು ಶುರು ಆಯ್ತು ರೀ. ಅಳಿವು, ನಾಶ ರೀ, ನಾಶ. ಹಾಗಾದ್ರೆ ಅದು ನಾಶ ಆಗುವ ವೇಳೆದೊಳಗ ಅನ್ಯದ ಕಾರ್ಯ ಮಾಡ್ತೇನನ್ನುವಂಥ ರುಚಿ, ಉತ್ಸಾಹ ಇಹಲೋಕಕ್ಕೆ ಸಂಬಂಧಿಸಿದ, ಸ್ಪಷ್ಟ ಹೇಳಬೇಕಾದ್ರೆ ಪರಲೋಕದ ವಿಚಾರಗಳು ಬರಬೇಕು, ಪಾರಲೌಕಿಕ ವಿಚಾರಗಳು ಬರಬೇಕು, ಆಧ್ಯಾತ್ಮದ ವಿಚಾರಗಳು ಬರಬೇಕು, ಕ್ಷಣಭಂಗುರತೆಯ ನಿರ್ಣಯ ಆಗಬೇಕು. ಕ್ಷಣಭಂಗುರತೆಯ ನಿರ್ಣಯಪೂರ್ವಕ ಸಂಯೋಗದಲ್ಲಿರುವಂಥವ್ರಿಗೆ ಕೂಡ ಯೋಗ್ಯ ದಿಶಾಬೋಧ ಮಾಡುವ ಹಾಗೆ ಪ್ರವೃತ್ತಿ ಇರಬೇಕು. ಪ್ರವೃತ್ತಿ, ವಚನಲ್ಲ ಪ್ರವೃತ್ತಿ. ವಚನ ಕೂಡ ಯಾವಾಗ್ರೆ ಇರೋವ್ರಿ. ಅದರ ಸಲುವಾಗಿ ನೋಡ್ರಿ, ಈ ಜೀವದ ಚಿತ್ತದ ಚಂಚಲತೆಯನ್ನು ಹತೋಟಿಗೆ ತಗೊಳ್ಬೇಕಾದ್ರೆ ಒಂದೇ ಒಂದು ಉಪಾಯ ಇದೆ. ಏನ? ಅರ್ಹಂತರ ಭಕ್ತಿ ಅಲ್ಲ, ಶಾಸ್ತ್ರದ ಅಭ್ಯಾಸ ಅಲ್ಲ, ಕಲ್ಚಂದ್ರ. ಏನು ಉಪಾಯ ಇದೆ ರೀ? ಧ್ರುವ, ನಿತ್ಯ, ಶಾಶ್ವತ ವಸ್ತು ಮಾತ್ರ, ನಿರ್ವಿಕಲ್ಪ ವಸ್ತು ಮಾತ್ರದ ಧ್ಯೇಯ. ಅರೆ ಒಂದು ಸಮಯ ಕೂತರ ಜಪ ಮಾಡ್ತಾ ಇರೋ ವೇಳೆದೊಳಗೆ, ಸ್ತುತಿ ಮಾಡ್ತಾ ಇರೋ ವೇಳೆದೊಳಗೆ, ವಾಚನ ಮಾಡ್ತಾ ಇರೋ ವೇಳೆದೊಳಗೆ, ಅಧ್ಯಯನ ಮಾಡ್ತಾ ಇರೋ ವೇಳೆದೊಳಗೆ ಉಪಯೋಗ ಆ ವಿಷಯದೊಳಗೆ ಒಂದಾಗಬೇಕಾದ್ರೆ ಇವನಿಗೆ ಧ್ರುವ ತತ್ವದ ಧ್ಯೇಯ ಬೇಕು. ಪದೇ ಪದೇ ಈ ಮಾತು ಹೇಳ್ತಾ ಇದ್ದೇನೆ. ಇವತ್ತಿನ ಸಾರಭೂತ ಮಾತು ಇದುವೇ ಇದೆ. ಏನ? ಚಿತ್ತದ ಚಂಚಲತೆ ಎಲ್ಲಿಯವರೆಗೆ ವೃದ್ಧಿಯಾಗ್ತಾ ಹೋಗ್ತಿದೆ ಅಥವಾ ಅದರ ಚಂಚಲತೆಯೊಳಗೆ ಎಲ್ಲಿಯವರೆಗೆ ಒಂದು ನಿಯಂತ್ರಣ ಬರುವುದಿಲ್ಲ, ಅಲ್ಲಿಯವರೆಗೆ ಧ್ರುವ ತತ್ವವನ್ನು ಪಡೆದುಕೊಳ್ಳುತ್ತೇನೆ ಅನ್ನೋದು ಏನಿದೆ ವ್ರಥ, ಅಸತ್ ವಿಕಲ್ಪ ಇದೆ.
ಅಸತ್ ವಿಕಲ್ಪ ಅನ್ನೋದಕ್ಕಿಂತ ಇನ್ನೊಂದು ಶಬ್ದ ಹೇಳ್ಬೋದು ನಾ. ಏನ? ಅಸತ್ ಪ್ರಲಾಪ ಇದೆ. ಚಂಚಲತೆ ಮತ್ತು ನಿರ್ವಿಕಲ್ಪ ಹಾಂ ಸಮೀಪನ ಶಬ್ದ ಅನಿಸ್ತಾವೆ. ಹಾಂ ಸಂದರ್ಭಾನುಸಾರ ಅವೆರಡು ಒಂದೇ. ಹಾಂ ಹಾಂ ಯಾವುದೋ ಒಂದು ಅಪೇಕ್ಷಾದಿಂದ ಏಕಾರ್ಥವಾಚಿ. ಆದರೆ ನಿಜವಾಗಿ ನಿರ್ವಿಕಲ್ಪ ಅನ್ನೋದೇನಿದೆ ಅದು ಧ್ರುವ ತತ್ವಕ್ಕೆ ಸಂಬಂಧಿಸಿದ್ದು ಇದೆ. ಮತ್ತು ಚಿತ್ತದ ಚಂಚಲತೆ ಕಮ್ಮಿ ಆಗೋದೇನು ಹೇಳಿದೆ, ಅದರ ಮೇಲೆ ನಿಯಂತ್ರಣ ಏನು ಹೇಳಿದೆ, ಆ ನಿಯಂತ್ರಣ ಆ ಧ್ರುವ ನಿರ್ವಿಕಲ್ಪ ವಸ್ತು ಮಾತ್ರದ ಧ್ಯೇಯ ಇದ್ದಾಗ ಸಾಧ್ಯ. ಇಲ್ದಿದ್ರೆ ಸಾಕ್ಷಾತ್ ಸಮೋಸರಣದೊಳಗೆ ಹೋದ್ರೂ ಕೂಡ ಇವನ ಚಿತ್ತ ಸ್ಥಿರ ಆಗುವುದಿಲ್ಲ. ಅವನ ವಚನವನ್ನು, ಆ ಪ್ರಭುವಿನ ವಚನವನ್ನು, ಆ ಪ್ರಭು ಹೇಳ್ತಾ ಇರುವಂಥ ನಿಜ ಸ್ವರೂಪದ ಕಥನವನ್ನು ಕೇಳುವುದರಲ್ಲೇನ ಚಿತ್ತ ಸ್ಥಿರ ಆಗುವುದಿಲ್ಲ. ಅಂಥೇಳಿ ನಮ್ಮ ಮಂದಿರದೊಳಗೆ ಹೋದಾಗ ಪ್ರತಿಯೊಬ್ಬರಿಗೂ ಅನುಭವ ಇದೆ ರೀ. ಕಣ್ಣು ಮುಚ್ಚಿ ನಮೋ ಅರ್ಹಂತ ನಮ್ಮ ಅನ್ನೋದರೊಳಗೆ ನಾವು ಉಪಯೋಗ ಜಾರಿ ಹೋಗಿರ್ತೀವಿ. ಮುಂದಿನ ನಮೋ ಸಿದ್ಧ ಆಯಿದೆ ಅವೆಲ್ಲ ಮಾತಿಲ್ಲ. ಎಲ್ಲೆಲ್ಲೋ ಹೋಗಿ ಬರ್ತಿದೆ. ಅದು ಎಲ್ಲೆಲ್ಲೋ ಹೋಗಿ ಬರ್ತಿದೆ ಅನ್ನೋದು ನಮ್ಮ ಬುದ್ಧಿಗೆ ತಿಳಿಯೋದು ಕೂಡ ಬಹಳ ಸ್ಥೂಲ ರೀ. ಯಾವುದೋ ಒಂದು ತಿಳಿತಿದೆ, ಆದರೆ ಅದು ಅಲ್ಲಿ ಇರೋದನ್ನು ಇಲ್ಲ. ಇಷ್ಟು ಚಂಚಲ ಇದೆ. ಲೌಕಿಕದ ಒಬ್ಬ ಜ್ಞಾನಿ ಹೇಳಿದ, ಸಾಮಾನ್ಯ ನೀತಿಕಾರ ಅಲ್ರಿ, ಏನು ಹೇಳಿದ ಅಂತಂದ್ರೆ, ಪರ್ವತಗಳನ್ನು ಬೇಕಾದ್ರೆ ಗೋಲಿ ಹಾಗೆ ಆಡಬಹುದು, ತಗೊಂಡು ಇಡೀ ಭೂಮಿಯನ್ನು ಬೇಕಾದರೆ ಚಾಪೆಯ ಹಾಗೆ ಸುರುಳಿ ಸುತ್ತಿ ಕಂಕುಳಲ್ಲಿ ಹಿಡ್ಕೊಂಡು ಹೋಗ್ಬೋದು. ಆದರೆ ಈ ಮನುಷ್ಯನ ಬಾಧೆಯನ್ನು, ಚಿತ್ತದ ಚಂಚಲತೆಯನ್ನು ತಡೆಯೋ ಸಾಧ್ಯ. ಇದು ಲಕ್ಷ್ಯಕ್ಕೆ ಬರಬೇಕ್ರಿ ನಮಗೆ. ಯಾರು ಹೇಳಿದ್ದಾರೆ? ಅದಕ್ಕೆ ಹೇಳ್ತಲ್ಲ, ಹೇಳಿದವ್ರು ಯಾರು ಅಜ್ಞಾನಿ ಇರಲಿಲ್ಲ, ಅವರೆಲ್ಲ ಬುದ್ಧಿಶಾಲಿ ಜೀವಗಳೇ. ಎಷ್ಟು ಪುರುಷಾರ್ಥ ಮತ್ತು ಅದರ ಚಂಚಲತೆ ಹೋಗಬೇಕಾದ್ರೆ ಯಾವ ಪುರುಷಾರ್ಥ ಬೇಕಲ್ಲ, ಎಷ್ಟು ಬೇಕೋ ಅದು ಇರಲಿ. ಯಾವ ಜಾತಿದ್ದು ಪುರುಷಾರ್ಥ ಬೇಕಲ್ಲ ಅದು ಇದೇ ಒಂದು ಸಂಜ್ಞೆ ಪಂಚೇಂದ್ರಿಯ ದಶೆ ಮತ್ತು ತ್ರಿಲೋಕ ಪೂಜ್ಯ ಜನವಾಣಿಯ ಶ್ರವಣ ಯೋಗ ಇಲ್ಲದ ವಿನಃ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ. ನಮಗೆ ಮಹಿಮಾ ಬರ್ತಾ ಇಲ್ಲ, ಯಾವುದರದ ನಿಮಿತ್ತದ್ದು ಕೂಡ ಬರ್ತಾ ಇಲ್ರಿ. ನಿಮಿತ್ತದ ಮಹಿಮಾ ಯಾವಾಗ ಬರೋದ? ಉಪಾದಾನದ ಮಹಿಮೆ ಬಂದ ನಂತರನೇ ನಿಮಿತ್ತದ ಮಹಿಮೆ. ಶಬ್ದ ಕೇಳಿದ್ರೆ, ಶಬ್ದ ಓದಿದ್ರೆ, ಅರೆ ಓದಬಾರ್ದು ಕೇಳಬಾರ್ದು ಅನ್ನೋ ಮಾತೇ ಇಲ್ಲ. ಆದರೆ ಕೇಳಿದ ನಂತರ ತಿಳಿದು ಬರ್ತಿದೆ, ಓದಿದ ನಂತರ ತಿಳಿದು ಬರ್ತಿದೆ ಅನ್ನೋ ಭ್ರಮೆಯನ್ನು ಬೆಳೆಸ್ಕೋಬಾರ್ದು. ಎಲ್ಲಿ ಚಿತ್ತದ ಚಂಚಲತೆಯೊಳಗೆ ವ್ಯತ್ಯಾಸ ಎಲ್ಲಿ ಆಗಿದೆ ಹೋಗ್ರಿ ಹೇಳ್ರಿ. ಭಗವನ್ ಮಂದಿರದೊಳಗೆ ಹೋದ್ಮೇಲೆ ಆಗಿದೆ, ಸ್ವಾಧ್ಯಾಯ ಮಂದಿರದೊಳಗೆ ಬಂದ ಮೇಲೆ ಆಗಿದೆ, ಸಿದ್ಧಕ್ಷೇತ್ರದ ಮೇಲೆ ಹೋದ್ಮೇಲೆ ಆಗಿದೆಯೇನ? ವಿಷಯ ಬದಲಾಗಿದೆ ರೀ, ವಿಷಯ ಬದಲೇ ಆಗಿದೆ. ಆದರೆ ಚಿತ್ತದೊಳಗೆ ಯಾವ ಬದಲಾವಣೆ ಆಗಿಲ್ಲ, ಕಾಂಕ್ಷಾದೊಳಗೆ ಯಾವ ಬದಲಾವಣೆ ಆಗಿಲ್ಲ. ಕಾಂಕ್ಷಾ ಇದು ಬುದ್ಧಿಪೂರ್ವಕ ರೀ, ಚಂಚಲತೆ ಇದು ಬುದ್ಧಿ ಹಿಡಿತಕ್ಕೆ ಬರೋದ ಸಾಧ್ಯ. ಕಾಂಕ್ಷಾ ಇದು ಬುದ್ಧಿ, ವಿಷಯ ಬದಲೇ ಆಗಿದೆ. ಇನ್ನು ಆ ಮಂದಿರಕ್ಕೆ ಹೋಗೋದಿದೆಯಲ್ಲ, ಮೇಲೆ ಹೋಗೋದಿದೆಯಲ್ಲ, ಇದೇನಿದೆ? ವಿಷಯ ಬದಲೇ ಆಗಿದೆ. ಚಂಚಲತೆ ಅಂತೂ ಇದೆ, ಕಾಂಕ್ಷಾ ಇದೆ. ಅರೆ ನಿಷ್ಕಾಂಕ್ಷೆ ಯಾವಾಗ ಆಗೋದ್ರಿ? ಸಮ್ಯಕ್ ದರ್ಶನದ ಒಂದು ಅಂಗಿ ಇದೆಯಲ್ಲ, ನಿಶಂಕ ನಿಷ್ಕಾಂಕ್ಷ. ಆ ಕಾಂಕ್ಷೆಯಿಂದ ರಹಿತ ಇರುವಂಥ ಕಥೆ ಯಾರ್ದು ಬಂತು? ಅನಂತ ಮತಿದ್ದು ಬಂತು. ಪ್ರಚಲಿತ ಸಮ್ಯಕ್ ದರ್ಶನದ 8 ಅಂಗದ ಕಥೆಯೊಳಗ, ನಿಷ್ಕಾಂಕ್ಷಿತ ಅಂಗದ ಕಥೆಯೊಳಗ ಯಾರ ಪ್ರಸಿದ್ಧ ಆದರು? ಅನಂತ ಮತಿ. ಯಾವ ಕಾಂಕ್ಷೆನೂ ಇರಲಿಲ್ಲ. ನಿಶಂಕಿತ ಆಗಿರ್ಬೇಕಾದ್ರೆ ನಿಕಾಂಕ್ಷಿತ ಆಗುವುದು. ನಿಶಂಕ ಆಗ್ಬೇಕು ನೋಡಿ. ಅದು ಎಲ್ಲ ಜೊತೆಗೇನೆ ಇದಾವೆ ಸಮ್ಯಕ್ ದರ್ಶನದೊಳಗ್ರಿ. ಒಂದೊಂದನ್ನು ಮುಖ್ಯ ಮಾಡಿ ಕಥನ ಮಾಡಿದರು ಮತ್ತು ನಮಗೆ ಜ್ಞಾನದೊಳಗೂ
ಒಂದೊಂದರ ಮುಖ್ಯತೆಯಿಂದ ತಿಳ್ಕೊಳ್ಳೋದಿದೆ. ಹಾ. ನಿಷ್ಕಾಂಕ್ಷ ಮೊದಲ ಏನ ನಿಶಂಕಿತ ಮೊದಲ. ಅರೆ ಎರಡೂ ಜೊತೆಯಲ್ಲೇ ಇರ್ತಾವು. ಅದರ ಬುದ್ಧಿಯೊಳಗ ಒಂದರ ಮಹಿಮೆ ಬಂದ ನಂತರ ಒಂದು ಅದರ ಗರ್ಭದೊಳಗೆ ಇರ್ತದೆ. ಎರಡೇ ಅಲ್ಲ, ಮುಂದೆ ಬರುವಂಥ ಮುಂದೆ 6 ಬೇಕು. 8 ಸಮ್ಯಕ್ ದರ್ಶನದ 8 25 ದೋಷದಿಂದ ರಹಿತ ಇದೆ ಸಮ್ಯಕ್ ದರ್ಶನ. ಇಲ್ಲಿ ಆ ಸಮ್ಯಕ್ ದೃಷ್ಟಿಯ ಮಾತು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ವಸ್ತು ಮಾತ್ರ ಅದು ಧ್ರುವ ಇದೆ. ನಮ್ಮ ಚಿತ್ತಕ್ಕೆ ನಿರಂತರ ಅಧ್ರುವದ ಅವಲಂಬನೆ ಇದ್ದ ಕಾರಣ ಅದ ಏನಾಗೋ ಸಾಧ್ಯ ಇಲ್ಲ. ಚಂಚಲತೆಯನ್ನು ಕಳ್ಕೊಳ್ಳೋದು ಅಥವಾ ಬಿಟ್ಕೊಡೋದು ಸಾಧ್ಯ. ನಿರಂತರ ನಮ್ಮ ಚಿತ್ತಕ್ಕೆ ಅವಲಂಬನೆ ಯಾವುದರದಿದೆ? ಅಧ್ರುವದ್ರೆ. ಅರಹಂತರ ಅಧ್ರುವದರೆ ಧ್ರುವದರ. ಇನ್ನೇನಿದು ಪ್ರಶ್ನೆ? ಸಿದ್ಧರ ಹೇಳ್ರಿ, ಅಧ್ರುವದರ ಧ್ರುವದರ. ಭಾವಿ ಕಾಲದ ಅಪೇಕ್ಷಾದಿಂದ ಧ್ರುವ ಇರಬಹುದು ಅವ್ರ ಪಾಲಿಗೆ, ಅದು ನನ್ನ ಪಾಲಿಗಲ್ಲ. ಅವರ ಅನಾದಿ ಕಾಲದಿಂದ ಏನು ಸಿದ್ಧ ಇರಲಿಲ್ಲ. ಆ ಸಿದ್ಧತ್ವ ಏನು ಅವರ ಪಾಲಿಗೆ ಕೂಡ ಧ್ರುವ ಇಲ್ಲ. ನನಗಂತೂ ಪರದ್ರವ್ಯನೇ ಇದೆ. ಹಾಗಾದರೆ ಸಿದ್ಧರ ಧ್ಯಾನ ಯಾರು ಹೇಳಿದ್ರು? ತೋಡರಮಲ್ಲರು ಹೇಳಿದ್ರಲ್ಲ, ಸಿದ್ಧ ಸ್ವರೂಪದ ಧ್ಯಾನ ಮಾಡುತ್ತಾರೆ. ಏನು ಹೇಳಿದ್ರು? ಈಗ ಹೇಳಿದ್ದ ಹೇಳ್ರಲ್ಲ, ಏನು ಹೇಳಿದ್ರ? ಸಿದ್ಧರ ಧ್ಯಾನ ಮಾಡುತ್ತಾರೆ. ಇಲ್ಲ, ಅರಹಂತರ ಸ್ವರೂಪದ ವಿಚಾರ ಮಾಡುತ್ತಾರೆ. ಅರೆ ಸ್ವರೂಪದ್ದಿದೆ, ಅದ ಸ್ವರೂಪದ ಒಂದೊಂದು ಶಬ್ದ ಏನಿದೆ? ಬ್ರಹ್ಮ ಇದೆ. ಬ್ರಹ್ಮ ಯಾವಾಗ ಅದ ಪರಬ್ರಹ್ಮನ ಕಡೆಗೆ ಸಂಕೇತ ಮಾಡಿದ್ರೆ ಅದು ಬ್ರಹ್ಮ ಇದೆ. ಶಬ್ದ ಬ್ರಹ್ಮ ಪರಬ್ರಹ್ಮ. ಏನು ಹೇಳಿದ್ರು? ವಾಚಕ ವಾಚ್ಯ ನಿಯೋಗ. ಆ ಶಬ್ದ ಬ್ರಹ್ಮರೂಪ ಇದೆ ಅಂಥೇಳಿ ವಾಚಕ ಆಗಬೇಕಾದ್ರೆ ಅಲ್ಲಿ ಪರಬ್ರಹ್ಮ ಏನು ಬೇಕು? ವಾಚ್ಯ. ನಿಜವಾಗಿ ಶಬ್ದ ಅರ್ಥ ಸಮಯದ ಕಡೆಗೆ ಸಂಕೇತ ಮಾಡುತ್ತಿದೆ. ಅರ್ಥ ಸಮಯದ ಕಡೆಗೆ ಈ ಜ್ಞಾನದ ರುಚಿ ಇರಲಿಲ್ಲ ಅಂತಂದ್ರೆ ಅದು ಶಬ್ದನ ಅಲ್ರಿ. ಆ ಶಬ್ದದಿಂದ ಏನು ಪ್ರಯೋಜನ? ಅರೆ ಶುದ್ಧಾತ್ಮ, ಚಿತ್ ಸ್ವರೂಪದ ಆತ್ಮ, ನಿರ್ವಿಕಲ್ಪ ವಸ್ತು ಮಾತ್ರದ ಅನುಭೂತಿ ಶಬ್ದರೇ. ಆದ್ರೆ ಆ ಶಬ್ದದ ಅವಲಂಬನೆ ಮಾಡುವಂಥ ಜ್ಞಾನ ಅರ್ಥದ ಕಡೆಗೆ ಉದ್ಯಮಶೀಲ ಬೇಕ್ರಿ. ಅದಕ್ಕೆ ಅವು 3 ಅದಾವ್ರೆ. ಯಾವ 3? ಶಬ್ದ ಸಮಯ, ಅರ್ಥ ಸಮಯ, ಜ್ಞಾನ ಸಮಯ. ಶಬ್ದದ ಪ್ರಯೋಜನ ಏನಿದೆ? ಅರ್ಥವನ್ನು ತಿಳಿಸಿಕೊಡೋದು. ಜ್ಞಾನದ ಕಾರ್ಯ ಏನಿದೆ? ಜ್ಞಾನದ ಕಾರ್ಯ ಏನು ಇದೆ? ಶಬ್ದದ ಕಡೆಗೆ ಲಕ್ಷ್ಯ ಕೊಡೋದ, ಅರ್ಥದ ಗ್ರಹಣದ ಪ್ರಯತ್ನ ಮಾಡೋದು. ವಾಚನ ಅಲ್ಲ, ಸ್ವಾಧ್ಯಾಯ ಅಲ್ಲ, ಆನಂದ ಆಗ್ತಿದೆ ಅಲ್ಲ ನಮಗ. ಅದು ಏನಿದೆ? ಮೊನ್ನೆನೂ ಹೇಳಿತ್ತು, ಆನಂದ ಏನಿದೆ? ಆಭಾಸ. ಪರದೊಳಗೆ ಆನಂದ ಇಲ್ಲವೇ ಇಲ್ಲ. ಜಿನವಾಣಿ ನೀವು ಚಿರಕಾಲದವರೆಗೆ ಕೇಳ್ರಿ, ಇಲ್ಲ ಅದರಲ್ಲಿ ಆನಂದ ಅನ್ನಿಸ್ತಿದೆ, ಆನಂದ ಆದ ಹಾಗೆ ಅನ್ನಿಸ್ತಿದೆ. ಆದ್ರೆ ಆ ಅನ್ನಿಸಿಕೆಗೆ ಕೂಡ ಅರ್ಥ ಇದೆ. ಯಾಕೆ ಅಂತಂದ್ರೆ ಆ ಸಮಯದೊಳಗ ನಮ್ಮಲ್ಲಿ ವಿಷಯ ಕಷಾಯಗಳು ಮಂದಾಗಿರ್ತವೆ. ಇಷ್ಟೇ ಕಾರಣ. ನ್ಯಾಯ ಇಷ್ಟೇ ಇದೆ. ಅದರಲ್ಲಿ ಯಾವ ಆನಂದ ಇಲ್ಲ. ಶಬ್ದದೊಳಗೆ ಏನೂ ಆನಂದ ಇಲ್ಲ. ಆದ್ರೆ ಆ ಶಬ್ದವನ್ನು ಕೇಳ್ತಾ ಇದ್ದ ಹಾಗೆ, ಶಬ್ದದ ಕಡೆಗೆ ಜ್ಞಾನದ ದೃಷ್ಟಿ ಹೋಗ್ತಾ ಇದ್ದ ಹಾಗೆ ಅರ್ಥದ ಪ್ರಜ್ಞೆ ಮೂಡಿ ಬಂದ್ರ ಆ ಶಬ್ದಕ್ಕೆ ಎಷ್ಟು ಬೆಲೆ ಇದೆಪ್ಪ ಅಂತಂದ್ರ ಅದು ಜ್ಞಾನಕ್ಕಿಂತ ಹೆಚ್ಚನ್ನೋದು, ಅರ್ಥಕ್ಕಿಂತ ಹೆಚ್ಚನ್ನೋದು ಏನ ಅವು 2ರ ಸರಿ ಸಮಾನ ಅನ್ನೋದು ಯಾರಿಂದನೂ ಸಾಧ್ಯ ಇಲ್ಲ.
ಯಾರಿಂದನೂ ಸಾಧ್ಯ. ಜ್ಞಾನದ ದೃಷ್ಟಿ ಶಬ್ದದ ಕಡೆಗೆ ಹೋಗ್ತಾ ಇದ್ದ ಹಾಗೆ, ಇನ್ನೊಮ್ಮೆ ಪರಿಭಾಷೆ, ಜ್ಞಾನದ ದೃಷ್ಟಿ ಶಬ್ದದ ಕಡೆಗೆ ಹೋಗ್ತಾ ಇದ್ದ ಹಾಗೆ ಅರ್ಥದ ಪ್ರಜ್ಞೆ ಮೂಡಿ ಬರಬೇಕು, ಅರ್ಥದ ಜಿಜ್ಞಾಸೆಯ ಮೂಡಿ ಬರಬೇಕು. ಅದಕ್ಕೆ ಆ 47 ಶಕ್ತಿ, 47 ನಯಗಳದ್ದೇ ಯಾವ ಅಮೃತ ಚಂದ್ರಾಚಾರ್ಯ ದೇವ ಸಮಯ ಸಾರ ಮತ್ತು ಪ್ರವಚನ ಸಾರದೊಳಗೆ ಪರಿಶಿಷ್ಟ ರೂಪದಿಂದ ನಿರೂಪಣೆ ಮಾಡಿದರೋ ಅಲ್ಲಿ ಒಬ್ಬ ಶಿಷ್ಯನನ್ನು ತಗೊಂಡ್ರು. ವಾಚಕ ಹೇಳಿಲ್ಲ, ವಾಚಕ ನಂತರ ನಿಯೋಗ ಅಂತ ಶಬ್ದವನ್ನು ನಿಯೋಗ ಇಲ್ರಿ, ಸಂಬಂಧನೇ ಇಲ್ಲಲ್ಲ. ಅದಕ್ಕೆ ಸಂಬಂಧ ಏನಿದೆ ಹೇಳ್ರಿ? ನಿಯೋಗ ಇಲ್ಲದೆ, ನಿಯೋಗದ ಅರ್ಥ ನಾವು ಗ್ರಹಣ ಮಾಡದೆ ಹೋದ್ರೆ, ಆ ನಿಯೋಗದ ಪಾತ್ರ ನಮಗೆ ತಿಳಿಯದೆ ಹೋದ್ರೆ ಅದಕ್ಕೇನು ಸಂಬಂಧನೇ ಇಲ್ರಿ. ವಾಚಕ ಯಾವ ಸಾಹಿತ್ಯಿಕ ಭಾಷಾ ಹೇಳಬಹುದು, ಆದ್ರೆ ವಾಚಕದ ನಿಯೋಗ ಎಂಥದ್ದು ಇದೆ, ಎಂಥದ್ದಿದೆ? ಪರಬ್ರಹ್ಮನನ್ನು ತೋರಿಸಿಕೊಡುವಂಥ ಬ್ರಹ್ಮಸ್ವರೂಪ ಇದೆ. ಆತ್ಮನನ್ನ, ಧ್ರುವ ತತ್ವವನ್ನು, ಶಾಶ್ವತ ತತ್ವವನ್ನು, ಸ್ವಾಧೀನ ತತ್ವವನ್ನು ತೋರಿಸಿಕೊಡುವಂಥ ಪರಬ್ರಹ್ಮಸ್ವರೂಪಿ ಆತ್ಮನನ್ನು ತೋರಿಸಿಕೊಡುವಂಥ ಬ್ರಹ್ಮ ಇದೆ. ಅಂಥೇಳಿನ ಹೇಳಿದರೋ ಏನು ಗೊತ್ತಿಲ್ಲ ಅಪ್ಪಾಜಿ. ಏನ ಶಬ್ದ ಕುಂದ್ರು ಏನದಾವ ಅಷ್ಟ ಯಾರೇ ಏನರೇ ಅಂದ್ರೆ ಅದು ನಿನಗೇನು ಮಾಡ್ತಿದೆ ನನಗೆ. ಯಾರೇ ಅಂದ್ರೆ ಯಾರೇ, ಅವ್ರ ತಮ್ಮವರನ್ನರೇ ಯಾವುದೇ ಒಂದು ಕಠೋರ ಶಬ್ದ ಮಾತಾಡ, ಅದು ಶಬ್ದ ಅವ್ರದ್ದು ಅಪ್ಪಾಜಿದ ಹಾಗೆ ಭಾಲಿ ಭರ್ಚಿಯಾಗಿ ನಿನಗೆ ಚುಚ್ಚುತ್ತಾ ಇದೆ ಅನ್ನೋದು. ಭಾಲೆ ಭರ್ಚಿ ಶಬ್ದವೇ ಅವರು. ಭಾಲೆ ಭರ್ಚಿ ಸುತ್ತುತ್ತಾ ಇದೆಯನ್ನ, ನಿನಗದು ಬಂದು ತಾಗುತ್ತಾ ಇದೆಯನ್ನ, ಎಲ್ಲಿ ತಾಗಿದೆ? ಶಬ್ದ ಅನ್ನೋದು ವಸ್ತು ಎಲ್ಲಿದೆ? ಅದು ಅದರೊಳಗೆ ಭಾವ ಇದೆಯೇನ, ಅದಕ್ಕೆ ಸಂಬಂಧಿಸಿದ ಹಾಗೆ ನಿನ್ನ ಸ್ವಂತದ ಭಾವ ಇದೆ. ಏನಿದೆ ಆ ಸ್ವಂತ, ಆ ಶಬ್ದಕ್ಕೆ ಸಂಬಂಧಿಸಿದ ಹಾಗೆ ನೀನು ಸ್ವಂತ ನಿನಗೆ ದುಃಖ ಆಗುವಂಥ ಭಾವವನ್ನು ಹೊರಗೆ ತೆಗೆಯುವ ಸಲುವಾಗಿ ನಿನ್ನ ಜನ್ಮ ಇದೆಯನ. ಇವೆಲ್ಲ ಮಾತು ಹೊರಡುತ್ತವರೇ ಅಲ್ಲಿ ಅದರೊಳಗ ಭಾವರೂಪದಿಂದ. ಕುಂದರ ಶಬ್ದದೊಳಗೆ ಏನಿದೆ ಆ ಭಾವವನ್ನು ತೆಗೆದ್ರೆ ನಿಂದ ಏನಾಗ್ತಿದೆ? ಅನಾದಿ ಕಾಲದಿಂದ ಅನಭಿಜ್ಞ ಅನನುಭೂತಿ ಇರುವಂಥ ತತ್ವ ನಿನಗೆ ಪ್ರತ್ಯಕ್ಷ ಅನುಭವದೊಳಗೆ ಬಂದ್ಬಿಡುತ್ತೆ. ಒಂದಿದ್ದು